ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮೊಬ್ಬ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ, ಕೊನೆಗೂ ನಾವು ಬಯಸದೇ ಇದ್ದಂತಹ, ಯಾಕಂದರೆ ಯುದ್ಧ ಯಾರಿಗೂ ಬೇಕಾಗಿಲ್ಲ. ಯುದ್ಧ ಕೊನೆಯ ಅಸ್ತ್ರ. ಯುದ್ಧದಿಂದ ಜೀವಹಾನಿ, ದೇಶ ಹಾನಿ, ನೆಲ ಜಲ ಹಾನಿ, ಎಲ್ಲ ಹಾನಿ. ಅಂಥ ಯುದ್ಧ ಆಗಬಾರ್ದಾಗಿತ್ತು ಅಂತ ನಾವು ಬಯಸ್ತಾ ಇದ್ದೀವಿ. ಆದರೆ ನಿಶ್ಚಿತ ಆಗ್ತದೆ ಅಂತ ಅನಿಸಿತ್ತು. ಇರಾನ್ ಮತ್ತು ಅಮೇರಿಕ, ಇಸ್ರೇಲ್ಗಳ ಮಧ್ಯದಲ್ಲಿ ಕೊನೆಗೂ ಇಸ್ರೇಲ್ ತನ್ನ ಜಿದ್ದಿಯನ್ನು ಸಾಧಿಸೇ ಬಿಡ್ತು. ಯುದ್ಧವನ್ನು ಮಾಡಿಸ್ಬೇಕಾಗಿತ್ತು, ಇರಾನನ್ನು ಹಣಿಬೇಕಾಗಿತ್ತು, ಅದಕ್ಕೆ ಅಮೇರಿಕ ಸಾಯಬೇಕಾಗಿತ್ತು. ಅದೇ ಕಾಲಕ್ಕೆ ಇರಾನಕ್ಕೂ ಸಹಿತ ಆ ಯುದ್ಧ ಬೇಕಾಗಿತ್ತು. ಅದರಿಂದ ಏನಪ್ಪ ಅಂತಂದ್ರೆ ತನಗೂ ತನ್ನ ಅಸ್ತಿತ್ವಕ್ಕೂ ಅದು ಒಂದು ರೀತಿ ಅಡ್ಮೆಂಟ್. ಇದೇ ಕಾಲಕ್ಕೆ ಇಸ್ರೇಲ್ಗೂ ಅಡ್ಮೆಂಟ್. ನಾವಿಬ್ಬರೂ ಗಟ್ಟಿಗರು, ನಾವು ಯಾವುದೇ ಇಡೀ ಜಗತ್ತನ್ನು ಗೆಲ್ಲಬಲ್ಲಿವು ಅನ್ನುವಂಥ ಹುಮ್ಮತನ ಇಬ್ಬರಲ್ಲೂ ಇತ್ತು. ಈಗ ಅವರಿಬ್ಬರ ಹಪಾಹಪಿತನದಿಂದಾಗಿ ಇವತ್ತು ಅಮೇರಿಕ ಸಹ ಅನಿವಾರ್ಯವಾಗಿ ಇಸ್ರೇಲ್ ಹಿಂದೆ ನಿಲ್ಲುವಂಥ ಅವಶ್ಯಕತೆ ಅದಕ್ಕೆ ಬಂದು ನಿಂತು ಬಿಡ್ತು. ಇವತ್ತು ಸಾಕಷ್ಟು ಬೆದರಿಕೆಯನ್ನು ಹಾಕಿತ್ತು. 3 ಸಲ ಮೀಟಿಂಗೂ ಕರೀತು ಅಮೇರಿಕ. ಮೀಟಿಂಗೂ ಅದು ಏನೂ ಯಶಸ್ವಿ ಆಗಲಿಲ್ಲ. ಕೊನೆಗೆ ಇರೋದು ಒಂದು ಹಾದಿ, ಯುದ್ಧ ಆರಂಭ ಆಗಿದೆ. ಮೊದಲು ಆರಂಭ ಮಾಡಿದ್ದು ಅಮೇರಿಕ ಮತ್ತು ಇಸ್ರೇಲ್. ಅಲ್ಲಿ ಇರಾನದ ಎಲ್ಲ ಮುಖ್ಯ ಸ್ಥಳಗಳ ಮೇಲೆ, ಅಲ್ಲಿಯ ಅಣುಬಾಂಬ್ಗಳಿಟ್ಟಂಥ ಅಣುಬಾಂಬ್ ತಯಾರು ಮಾಡುವಂಥ ಜಾಗಗಳ ಮೇಲೆ ಬಾಂಬ್ ಸುರಿಬಳಿ ಶುರುವಾಗ್ಯದ. ಇದಕ್ಕೆ ಉತ್ತರವಾಗಿ ಇರಾನ್ ಸಹಿತ ಈಗಾಗಲೇ ಈ